ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲಿಗೆ ಸ್ವಾಗತ. ಶ್ಯಾಮಲರಾಯರು ಪತ್ನಿಯ ಸಾವಿನ ನಂತರ ಮಕ್ಕಳೊಂದಿಗೆ ಅಮೆರಿಕಕ್ಕೆ ಹೋಗಿದ್ದರು. 65 ವರ್ಷದ ಪತ್ನಿ ವಿಮಲಾ ಕ್ಯಾನ್ಸರ್ನಿಂದಾಗಿ ಅವರನ್ನು ಅಗಲಿ ಹೋದಾಗ ರಾಯರ ಬದುಕಿನ ನೌಕೆ ಅಲ್ಲೋಲ ಕಲ್ಲೋಲವಾಗಿತ್ತು. ಈ ವಯಸ್ಸಿನಲ್ಲೇ ಪರಸ್ಪರರ ಅಗತ್ಯ ಹೆಚ್ಚಾಗಿರುತ್ತದೆ. ಇದೇ ಸಂದರ್ಭದಲ್ಲಿ ಅವರ ಪತ್ನಿ ಗಂಡನ ಕೈ ಬಿಡಿಸಿಕೊಂಡು ಬಾರದ ಲೋಕಕ್ಕೆ ಹೋಗಿದ್ದರು. ತಂದೆಯ ಮಾನಸಿಕ ಸ್ಥಿತಿ ಕಂಡು ಅಮೆರಿಕದಲ್ಲಿದ್ದ 2 ಗಂಡು ಮಕ್ಕಳು ಅವರನ್ನು ಏಕಾಂಗಿಯಾಗಿ ಬಿಡುವುದು ಸರಿಯಲ್ಲ ಎಂದು ತಿಳಿದು ಬಲವಂತವಾಗಿ ತಮ್ಮೊಂದಿಗೆ ಕರೆದೊಯ್ದರು. ಅಮೆರಿಕದಲ್ಲಿ 2 ಮಕ್ಕಳು ಬೇರೆ ಬೇರೆ ಊರುಗಳಲ್ಲಿದ್ದರು. ದೊಡ್ಡ ಮಗ ಸುಧೀರನ ಹೆಂಡತಿ ಭಾರತೀಯಳಾಗಿದ್ದಳು. ಅವರಿಗೊಬ್ಬ ಚಿಕ್ಕ ವಯಸ್ಸಿನ ಮಗನಿದ್ದ. ಕೆಲವು ದಿನಗಳು ಅವರ ಮನೆಯಲ್ಲಿ ಮಗುವಿನ ಆಟಪಾಠಗಳನ್ನು ನೋಡುವುದು ಅವರಿಗೆ ಪ್ರಿಯವಾಗಿತ್ತು. ಆದರೆ ಚಿಕ್ಕ ಮಗ ರಘುವಿನ ಮನೆಯಲ್ಲಿ 1 ವಾರಕ್ಕಿಂತ ಹೆಚ್ಚು ಕಾಲ ಇರಲಾಗಲಿಲ್ಲ. ಅವನ ಅಮೆರಿಕನ್ ಹೆಂಡತಿಯೊಂದಿಗೆ ಸರಿಯಾಗಿ ಮಾತನಾಡಲು ಆಗಲಿಲ್ಲ. ಇಡೀ ದಿನ ಮನೆಯಲ್ಲಿ ಒಂಟಿಯಾಗಿರಬೇಕಿತ್ತು. ಹೀಗಾಗಿ 2 ತಿಂಗಳಲ್ಲಿ ಅವರು ತಮ್ಮ ನಿರ್ಜನವಾದ ಮನೆಗೆ ವಾಪಸ್ ಬಂದಿದ್ದರು. ಈಗ ಮನೆಯ ಒಂದೊಂದು ವಸ್ತುವು ವಿಮಲಾರ ನೆನಪನ್ನು ತರುತ್ತಿತ್ತು. ಅವರು ಹೊರಗೆ ಕ್ಲಬ್ಗೆ ಹೋಗುತ್ತಿದ್ದರು. ಸ್ನೇಹಿತರೊಂದಿಗೆ ಹರಟುತ್ತಾ ಹಗಲು ಕಳೆದು ರಾತ್ರಿ ಮನೆಗೆ ಬಂದಾಗ ಮನೆಯೇ ಪರಾಕೀಯವೆನಿಸುತ್ತಿತ್ತು. ಈಗ ಒಬ್ಬರಿಗೆ ಅಷ್ಟು ದೊಡ್ಡ ಮನೆಯ ಅಗತ್ಯವಿರಲಿಲ್ಲ. ಹೀಗಾಗಿ 4 ಕೋಣೆಗಳ ಆ ಮನೆಯನ್ನು ಮಾರಿ 2 ಕೋಣೆಗಳ ಫ್ಲ್ಯಾಟ್ಗೆ ಹೋಗೋಣ ಎಂದುಕೊಂಡರು. ಇಷ್ಟು ದೊಡ್ಡ ಮನೆಯಲ್ಲಿ ನೆರೆಹೊರೆಯವರ ಶಬ್ದವೂ ಕೇಳಿಸುವುದಿಲ್ಲ. 4 ಕಡೆಯ ಗೋಡೆಗಳು ಒಂದು ಅಂತರವನ್ನು ಸೃಷ್ಟಿಸಿದ್ದವು. ಫ್ಲ್ಯಾಟ್ ಸಿಸ್ಟಮ್ನಲ್ಲಿ ಎಲ್ಲ ಮನೆಗಳ ಗೋಡೆಗಳು ಮತ್ತು ಬಾಗಿಲುಗಳು ಹೇಗೆ ಸೇರಿಕೊಂಡಿರುತ್ತದೆ ಎಂದರೆ ಪಕ್ಕದ ಮನೆಯ ಗದ್ದಲವನ್ನು ಕೇಳಬಹುದು. ಇಷ್ಟು ದೊಡ್ಡ ಮನೆಯಲ್ಲಿರುವುದು ಅಪಾಯವೆಂದು ಎಲ್ಲ ಮಿತ್ರರು ಸಲಹೆ ಕೊಟ್ಟರು. ದಿನವೂ ಒಂದಿಲ್ಲೊಂದು ಮನೆಯಲ್ಲಿ ವೃದ್ಧ ಅಥವಾ ವೃದ್ಧೆಯನ್ನು ಕೊಂದು ಕಳ್ಳರು ಮನೆಯನ್ನು ದರೋಡೆ ಮಾಡಿದರೆನ್ನುವ ಸುದ್ದಿ ಬರುತ್ತಲೇ ಇರುತ್ತದೆ. ಆದ್ದರಿಂದ ಮನೆಯನ್ನು ಮಾರಿ ಚಿಕ್ಕ ಫ್ಲ್ಯಾಟ್ ಖರೀದಿಸಲು ಮನಸ್ಸು ಮಾಡಿ ಅವರು ನಿಧಾನವಾಗಿ ಮನೆಯಲ್ಲಿದ್ದ ಅನಗತ್ಯ ವಸ್ತುಗಳನ್ನು ಮಾರತೊಡಗಿದರು. ಹಳೆಯ ದೊಡ್ಡ ದೊಡ್ಡ ಫರ್ನಿಚರ್ಗಳನ್ನು ಕಡಿಮೆ ಬೆಲೆಗೆ ಮಾರಿದರು. ಹಳೆಯ ತಾಮ್ರ ಮತ್ತು ಹಿತ್ತಾಳೆಯ ದೊಡ್ಡ ಪಾತ್ರೆಗಳನ್ನು ಅನಾಥಾಶ್ರಮಕ್ಕೆ ಕೊಟ್ಟು ಬಿಟ್ಟರು. ಧೋಬಿ, ಆಳು, ಕೆಲಸದವಳು ಮತ್ತು ಡ್ರೈವರಿಗೆ ಏನೇನು ಬೇಕಿತ್ತೋ ಕೊಟ್ಟು ಬಿಟ್ಟರು. ಕೊನೆಯಲ್ಲಿ ಹೆಂಡತಿಯ ಬೀರು ಉಳಿಯಿತು. ಅವರು ಬೀರು ತೆರೆದಾಗ ಅದರಲ್ಲಿದ್ದ ಬಟ್ಟೆಗಳ ರಾಶಿ ನೋಡಿ ಗಾಬರಿಯಾದರು. ವಿಮಲಾಳ ಬಳಿ ಅಷ್ಟೊಂದು ಸೀರೆಗಳು, ಬ್ಲೌಸ್ಗಳು ಇದ್ದರೂ ಹೊಸ ಬಟ್ಟೆಗಳನ್ನು ಖರೀದಿಸುತ್ತಿದ್ದರು. ಮೊದಲ ದಿನ ಅವರು ಬೀರುವನ್ನು ಮುಚ್ಚಿಬಿಟ್ಟರು. ಈ ಬಟ್ಟೆಗಳನ್ನು ಏನು ಮಾಡುವುದೆಂದು ಅವರಿಗೆ ತಿಳಿಯಲಿಲ್ಲ. ಇದರ ಮಧ್ಯೆ ಯಾವುದೋ ಕೆಲಸಕ್ಕಾಗಿ ಅವರು ಮೈಸೂರಿಗೆ ಹೋಗಬೇಕಾಯಿತು. ಅವರು ಕಾರಿನಲ್ಲಿ ಹೊರಟಿದ್ದರು. ವಾಪಸ್ ಬರುವಾಗ ಒಂದು ಕಡೆ ಅವರ ಕಾರು ಪಂಚರ್ ಆಯಿತು. ಅಲ್ಲಿ ಕೆಲವು ಗಂಟೆಗಳ ಕಾಲ ನಿಲ್ಲಬೇಕಾಯಿತು. ಏನಾದರೂ ಸಹಾಯ ಸಿಗುವವರೆಗೂ ಕಾರು ರಿಪೇರಿ ಆಗುವವರೆಗೆ ಕಾಯೋಣ ಎಂದು ಅಲ್ಲಿಯೇ ಸುತ್ತಾಡತೊಡಗಿದರು. ಪಕ್ಕದಲ್ಲೇ ರೈಲ್ವೆ ಲೈನಿನಲ್ಲಿ ಕೆಲಸ ನಡೆಯುತ್ತಿತ್ತು. ಹತ್ತಿರದಲ್ಲಿ ಕೆಲಸದವರ ಗುಡಿಸಲುಗಳಿದ್ದವು. ಈ ಬಡ ಕೆಲಸಗಾರರ ಜೀವನ ಎಷ್ಟು ಕಷ್ಟವೆಂದು ಶ್ಯಾಮರಾಯರು ನೋಡಿದರು. ಎಲ್ಲ ಕಡೆಯೂ ಅಭಾವವಿತ್ತು. ಕೆಲವು ಮಹಿಳೆಯರ ಹರಿದ ಬಟ್ಟೆಗಳಿಂದ ಅವರ ಮೈ ಕಾಣುತ್ತಿತ್ತು. ಒಬ್ಬ ಯುವತಿಯ ಹರಿದ ಬ್ಲೌಸ್ ನೋಡಿದಾಗ ಅವರಿಗೆ ತಟ್ಟನೆ ತಮ್ಮ ಪತ್ನಿಯ ಬಟ್ಟೆಗಳ ನೆನಪಾಯಿತು. ಒಂದು ಕಡೆ ಅಗತ್ಯಕ್ಕಿಂತ ಹೆಚ್ಚು ಸಿಗುತ್ತದೆ, ಇನ್ನೊಂದು ಕಡೆ ಅಗತ್ಯಕ್ಕೆ ಸಾಲುವಷ್ಟು ಸಿಗುವುದಿಲ್ಲ ಎಂದು ಮರಗಿದರು. ಅಷ್ಟರಲ್ಲಿ ಅವರ ಕಾರು ರಿಪೇರಿಯಾಗಿ ಅವರು ಮನೆಗೆ ಹಿಂದಿರುಗಿದರು. ಮರುದಿನ ಫ್ರೆಶ್ ಆಗಿ ಶ್ಯಾಮರಾಯರು ಹೆಂಡತಿಯ ಬೀರು ತೆರೆದಾಗ ಒಪ್ಪವಾಗಿ ಜೋಡಿಸಿದ್ದ ಬ್ಲೌಸ್ಗಳ ಬಂಡಲ್ಗಳು ಕಾಣಿಸಿತು. ಕೈಗೆ ಸಿಕ್ಕ ಮೊದಲ ಬಂಡಲನ್ನು ಕಂಡು ಅವರಿಗೆ ನಗು ಬಂತು. ಆ ಬ್ಲೌಸ್ಗಳು 30 ವರ್ಷಗಳಷ್ಟು ಹಳೆಯವು. ಕಸೂತಿ ಮಾಡಿದ ಅರಗಿನ ಬಣ್ಣದ ಆ ಬ್ಲೌಸನ್ನು ಹೇಗೆ ಮರೆಯಲು ಸಾಧ್ಯ? ಮದುವೆಯ ನಂತರ ಅವರ ಹನಿಮೂನ್ಗೆ ಹೋದಾಗ ಒಂದು ದಿನ ವಿಮಲಾ ಆ ಬ್ಲೌಸನ್ನೇ ಧರಿಸಿದ್ದರು. ಆ ಬ್ಲೌಸ್ಗೆ ಹುಕ್ಸು ಹಿಂದಿದ್ದವು. ವಿಮಲಾಗೆ ಸೀರೆ ಉಡುವ ಅಭ್ಯಾಸ ಅಷ್ಟಿರಲಿಲ್ಲ. ಕಾಲೇಜಿನಲ್ಲಿ ಅವರು ಚೂಡಿದಾರ್, ಸಲ್ವಾರ್ ಕಮೀಸನ್ನು ತೊಡುತ್ತಿದ್ದರು. ಈಗ ಸೀರೆ ಉಡಲು ಅವರಿಗೆ ಬಹಳ ಸಮಯ ಹಿಡಿಯುತ್ತಿತ್ತು.
ಅಂದು ಅವರು ಹೊರಗಡೆ ತಿರುಗಾಡಲು ಹೋಗುವಾಗ ಬೇಗ ಬಾ ಎಂದು ವಿಮಲಾಗೆ ಹೇಳಿ ಹೋಟೆಲ್ನ ಲಾನ್ನಲ್ಲಿ ಬಂದು ಕೂತರು. ಸ್ವಲ್ಪ ಹೊತ್ತು ಪ್ರಕೃತಿಯ ದೃಶ್ಯಗಳನ್ನು ನೋಡುತ್ತಿದ್ದರು. ಅರ್ಧ ಗಂಟೆಯಾದರೂ ವಿಮಲಾ ಹೊರಬರಲಿಲ್ಲ. ಅವರು ಮತ್ತೆ ಕೋಣೆಗೆ ಹೋಗಿ ನೋಡಿದಾಗ ಅವರಿಗೆ ನಗು ಬಂತು. ವಿಮಲಾ ಕೋಣೆಯ ಬಾಗಿಲು ತೆರೆದು ಬಾಗಿಲ ಮರೆಯಲ್ಲಿ ಬೆಡ್ಶೀಟ್ ಒದ್ದು ಅವಿತುಕೊಂಡಿದ್ದರು. ಇನ್ನೂ ರೆಡಿಯಾಗಿಲ್ವಾ ಎಂದು ರಾಯರು ಕೇಳಿದರು. ಇಲ್ಲ, ನಾನು ನಿಮ್ಮನ್ನು ಕಾಯ್ತಿದ್ದೆ. ನಿಮ್ಮನ್ನು ಹೇಗೆ ಕರೆಯೋದಂತ ಗೊತ್ತಾಗ್ಲಿಲ್ಲ. ಬ್ಲೌಸ್ ಹುಕ್ಕು ಹಾಕೋಕ್ಕೆ ಆಗ್ತಿಲ್ಲ. ಯಾಕೆ? ಹುಕ್ಸ್ ಹಿಂದಿವೆ, ನನಗೆ ಹಾಕಲು ಆಗ್ತಿಲ್ಲ. ಹಾಗಾದ್ರೆ ಬೇರೆ ಹಾಕೋ. ಮೊದಲು ಇದನ್ನು ತೆಗೀರಿ, ನಾನು ಇದರಲ್ಲಿ ಸಿಕ್ಕಿಕೊಂಡಿದ್ದೀನಿ. ವಿಮಲಾರ ಸ್ಥಿತಿ ನೋಡಿ ಅವರಿಗೆ ನಗು ಬಂತು. ನಂತರ ಅವರು ಬ್ಲೌಸ್ನ ಹಿಂದಿನ ಹುಕ್ ಹಾಕಿದರು. ನಂತರ ವಿಮಲಾ ಸೀರೆ ಉಟ್ಟರು. ಶ್ಯಾಮರಾಯರಿಗೆ ಬ್ಲೌಸ್ಗೆ ಹುಕ್ ಹಾಕಿದ್ದು ಮೊದಲ ಅನುಭವ. ಅವರು ಎಷ್ಟು ರೋಮಾಂಚಿತರಾದರೆಂದರೆ ವಿಮಲಾರ ಬ್ಲೌಸ್ನ ಹುಕ್ಕನ್ನು ಮತ್ತೆ ಬಿಚ್ಚಿದರು. ಎಷ್ಟು ಕಷ್ಟಪಟ್ಟು ಸೀರೆ ಉಟ್ಟಿದ್ದೆ, ನೀವು ಹಾಳು ಮಾಡಿಬಿಟ್ರಿ ಎಂದು ವಿಮಲಾ ರೇಗಿದರು. ನಂತರ ಆಕೆ ಈ ಬ್ಲೌಸ್ ಧರಿಸಿದಾಗಲೆಲ್ಲ ಇಬ್ಬರು ಚೆನ್ನಾಗಿ ನಗುತ್ತಿದ್ದರು. ಆದರೆ ಇಂದು ನಗುವವರು ಬಹಳ ದೂರ ಹೊರಟು ಹೋಗಿದ್ದರು. ಹನಿಮೂನ್ ಸಂದರ್ಭದಲ್ಲಿ ಧರಿಸಿದ್ದ ಎಲ್ಲ ಬ್ಲೌಸ್ಗಳು ಅವರಿಗೆ ನೆನಪಾದವು. ಬಿಳಿಯ ಮುತ್ತುಗಳಿಂದ ಅಲಂಕೃತವಾದ ಕರಿಯ ಬ್ಲೌಸ್ ಅಂತೂ ವಿಮಲಾರ ಬಿಳಿಯ ಬಣ್ಣಕ್ಕೆ ಆಕರ್ಷಣೆಯಾಗಿತ್ತು. ವಿಮಲಾ ಆ ಬ್ಲೌಸ್ ಧರಿಸಿದ್ದಾಗ ಶ್ಯಾಮರಾಯರ ಕೈಬೆರಳುಗಳು ವಿಮಲಾರ ಬಿಳಿಯ ಬೆನ್ನಿನ ಮೇಲೆ ಆಟವಾಡುತ್ತಿದ್ದವು. ಆಗ ಅವರು ಕೋಪದಿಂದ, ಸಾಕು, ಹಾಗೆ ಸವರಿದ್ರೆ ನನಗೆ ಕಚಗುಳಿ ಇಟ್ಟಂಗಾಗುತ್ತೆ ಎನ್ನುತ್ತಿದ್ದರು. ಅರೆ, ನನ್ನ ಹೆಂಡತಿ ಬೆನ್ನನ್ನು ನಾನು ಸವರಿದ್ದೀನಿ, ಕಚಗುಳಿ ಆಗುತ್ತೆ ಅಂತ ಹೇಳ್ತಿದ್ದೀನಲ್ಲ. ನಿನಗೆ ಬರೀ ಬೆನ್ನಲ್ಲಿ ಕಚಗುಳಿ ಆದರೆ ನನಗೆ ಇಡೀ ಮೈಯಲ್ಲಿ ಕಚಗುಳಿ ಇಟ್ಟಂಗಾಗುತ್ತೆ. ಸಾಕು ನಿಮ್ಮ ತರಲೆ. ವಿಮಲಾರ ಕೋಪ ಕಂಡು ಶ್ಯಾಮರಾಯರು ಅವರನ್ನು ಬಾವುಗಳಲ್ಲಿ ಬಿಗಿದಪ್ಪಿಕೊಂಡಿದ್ದರು. ನೀಲಿ ಬ್ಲೌಸ್ನಲ್ಲಿ ವಿಮಲಾ ಬಹಳ ಸುಂದರವಾಗಿ ಕಾಣುತ್ತಿದ್ದರು. ನೀಲಿ ಸೀರೆಯೊಂದಿಗೆ ಅವರು ನೀಲಿ ಸರ ಮತ್ತು ನೀಲಿ ಬಳೆಗಳನ್ನು ಹಾಕಿಕೊಳ್ಳುತ್ತಿದ್ದರು. ಅವರ ಬಳೆಗಳ ಕಿಣಿಕಿಣಿ ಸದ್ದು ಶ್ಯಾಮರಾಯರನ್ನು ಪುಳಕಿತಗೊಳಿಸುತ್ತಿತ್ತು. ವಿಮಲಾ ಕೈ ಆಡಿಸಿದಾಗಲೆಲ್ಲ ದಾರಿಯಲ್ಲಿ ಹೋಗುತ್ತಿದ್ದವರು ಎಲ್ಲಿಂದ ಈ ಸದ್ದು ಬಂದಿತ್ತೆಂದು ತಿರುಗಿ ನೋಡುತ್ತಿದ್ದರು. ಪತ್ನಿಯನ್ನು ರೇಗಿಸಲು, ದಾರಿಲಿ ಹೋಗೋರನ್ನು ಆಕರ್ಷಿಸೋಕೆ ಈ ಬಳೆಗಳನ್ನು ಧರಿಸ್ತೀಯಾ? ಯಾರು ನೋಡಿದ್ರೂ ತಿರುಗಿ ನೋಡ್ತಾರೆ, ನನಗೆ ಸಹಿಸೋಕ್ಕಾಗಲ್ಲ ಎನ್ನುತ್ತಿದ್ದರು ಶ್ಯಾಮರಾಯರು. ಆಗ ವಿಮಲಾ ಜೋರಾಗಿ ನಕ್ಕು ಎಲ್ಲ ಬಳೆಗಳನ್ನು ಬಿಚ್ಚಿ ಶ್ಯಾಮರಾಯರಿಗೆ ಕೊಟ್ಟು, ತಗೊಳ್ಳಿ, ಇವನ್ನು ನೀವೇ ಸಂಭಾಳಿಸಿ ಎಂದರು. ಒಂದು ಮರದ ನೆರಳಿನಲ್ಲಿ ಕುಳಿತ ಶ್ಯಾಮರಾಯರು ವಿಮಲಾರ ಬಿಳಿ ಕೈಗಳಿಗೆ ಮತ್ತೆ ಬಳೆಗಳನ್ನು ತೊಡಿಸಿದರು. ಹೀಗೆ ಪ್ರೀತಿಯ ನೆನಪುಗಳ ಜಾಲದಲ್ಲಿ ಸಿಲುಕಿದ್ದ ಶ್ಯಾಮರಾಯರು ಒಂದೊಂದು ಬ್ಲೌಸನ್ನು ವಿಮಲಾ ತೊಟ್ಟಿದ್ದಾಳೆ ಎಂದು ಕಲ್ಪಿಸಿಕೊಂಡು ಸವರತೊಡಗಿದರು. ಶ್ಯಾಮರಾಯರು ಬಹಳ ಕಷ್ಟದಿಂದ ನೆನಪುಗಳ ಜಾಲದಿಂದ ಹೊರಬಂದರು. ನಂತರ ಅವರು ಇನ್ನೊಂದು ಬಂಡಲ್ ಎತ್ತಿಕೊಂಡರು. ಅದರಲ್ಲಿನ ಹೆಚ್ಚು ಬ್ಲೌಸ್ಗಳು ಪ್ರಿಂಟೆಡ್ ಆಗಿದ್ದವು. ಒಂದು ಕಾಲದಲ್ಲಿ ಎಲ್ಲ ಹೆಂಗಸರು ಅಂತಹ ಪ್ರಿಂಟೆಡ್ ಬ್ಲೌಸ್ಗಳನ್ನು ತೊಡುತ್ತಿದ್ದರು. ಪ್ಲೇನ್ ಸೀರೆ ಮತ್ತು ಪ್ರಿಂಟೆಡ್ ಬ್ಲೌಸ್ನ ಫ್ಯಾಷನ್ ಅನೇಕ ವರ್ಷಗಳಿಂದ ನಡೆದಿತ್ತು. ಆ ಬಂಡಲ್ನಲ್ಲಿದ್ದ ಕಪ್ಪು ಬಣ್ಣದ ಬ್ಲೌಸ್ ಮೇಲೆ ದೃಷ್ಟಿ ಹೋದಾಗ ಅದನ್ನು ಕೊಳ್ಳುವಾಗ ಅವರಿಬ್ಬರ ನಡುವೆ ಜಗಳವಾಗಿದ್ದು ನೆನಪಿಗೆ ಬಂತು. ವಿಮಲಾ ಒಂದು ಮದುವೆಗೆ ಹೋಗಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರು. ಸಂಜೆ ಬೇಗ ಬನ್ನಿ, ನಾನು ಮಾರ್ಕೆಟ್ಗೆ ಹೋಗಬೇಕು. ಶೀಲಾಳ ಮದುವೆಗೆ ಕಪ್ಪು ಸೀರೆ ಉಟ್ಕೋಬೇಕು, ಅದಕ್ಕೆ ಪ್ರಿಂಟೆಡ್ ಬ್ಲೌಸ್ ತಗೋಬೇಕು. ನೀನೇ ಹೋಗಿ ತಗೊಂಡ್ ಬಾ. ಇಲ್ಲ, ನೀವು ಬನ್ನಿ, ಅವುಗಳ ಜೊತೆ ಮ್ಯಾಚಿಂಗ್ ಜ್ಯುವೆಲರಿ ಕೂಡ ತಗೋಬೇಕು. ಸರಿ, ಟ್ರೈ ಮಾಡ್ತೀನಿ. ಟ್ರೈ ಮಾಡೋದಲ್ಲ, ಬರಲೇಬೇಕು. ಓಕೆ ಮೇಡಮ್, ನಿಮ್ಮ ಆರ್ಡರ್ಗೆ ಬದ್ಧ. ಆದರೆ ಸಂಜೆಯಾಗುತ್ತಿದ್ದಂತೆ ಶ್ಯಾಮರಾಯರು ಈ ವಿಷಯವನ್ನೇ ಮರೆತು ಬಿಟ್ಟರು. ರಾತ್ರಿ ಅವರು ಮನೆಗೆ ಬಂದಾಗ ಚಂಡಿ ರೂಪದ ವಿಮಲಾ ಎದುರಾದರು. ಆಗ ತಾವು ಹೇಳಿದ್ದ ಮಾತು ನೆನಪಾಯಿತು. ತಮ್ಮ ತಪ್ಪನ್ನು ತಿದ್ದಿಕೊಳ್ಳಲು ಇನ್ನೂ ಅರ್ಧ ಗಂಟೆ ಇದೆ ಮಾರ್ಕೆಟ್ ಮುಚ್ಚೋಕೆ, ಬೇಗ ಹೊರಡು ಎಂದರು. ಇಲ್ಲ, ನಾನು ಎಲ್ಲಿಗೂ ಬರಲ್ಲ. ಅರ್ಧ ಗಂಟೆಯಲ್ಲಿ ಏನಾದರೂ ಕೊಳ್ಳೋಕ್ಕಾಗುತ್ತಾ? ನೀನು ಮೊದಲು ಹೊರಡು, ನಿನಗೋಸ್ಕರ ಬೇಕಾದರೆ ಮತ್ತೆ ಅಂಗಡಿಗಳನ್ನು ತೆಗೆಸ್ತೀನಿ ಎಂದರು. ಸುಮ್ಮನೆ ಮಾತಾಡಬೇಡ್ರಿ, ಈಗೀಗ ನೀವು ನನ್ನನ್ನು ಪ್ರೀತಿಸೋದಿಲ್ಲ.
ಇಡೀ ದಿನ ಕೆಲಸ, ಆಮೇಲೆ ಫ್ರೆಂಡ್ಸ್. ನಿಮಗೆ ಅವರೇ ಸರ್ವಸ್ವ. ಇದೇ ವಿಷಯ ನಾನು ನಿನಗೆ ಹೇಳಿದ್ರೆ ಹೇಗಿರುತ್ತೆ? ಈಗ ನಿನಗೆ ನಿನ್ನ ಮಕ್ಕಳೇ ಹೆಚ್ಚು, ನನ್ನನ್ನು ಗಮನಿಸೋದೇ ಇಲ್ಲ. ರೀ, ಹೀಗೆ ಹೇಳೋಕೆ ನಿಮಗೆ ನಾಚಿಕೆ ಆಗಲ್ವಾ? ನನಗೆ ಮಾತ್ರ ಮಕ್ಕಳ ಅವರು? ವಿಮಲಾರ ಕಣ್ಣುಗಳಲ್ಲಿ ನೀರು ಕಂಡು ಅವರು ಸುಮ್ಮನಾಗಿ ಹೇಳಿದರು. ಈಗ ಬೇಗ ಹೊರಡು, ಆಮೇಲೆ ಜಗಳ ಆಡೋಣ. ಶ್ಯಾಮರಾಯರು ವಿಮಲಾರನ್ನು ಎಳೆದುಕೊಂಡು ಕಾರಿನಲ್ಲಿ ಕೂರಿಸಿಕೊಂಡು ಮಾರ್ಕೆಟ್ಗೆ ಹೊರಟರು. ಮೊದಲ ಅಂಗಡಿಯಲ್ಲೇ ಆ ಕಪ್ಪು ಬಣ್ಣದ ಪ್ರಿಂಟೆಡ್ ಬ್ಲೌಸ್ ಬಟ್ಟೆ ಸಿಕ್ಕಿತು. ನಂತರ ಜ್ಯುವೆಲರಿ ಶಾಪ್ನಲ್ಲಿ ಬಿಳಿ ಹಾಗೂ ಕಪ್ಪು ಬಣ್ಣದ ಮುತ್ತುಗಳುಳ್ಳ ಮ್ಯಾಚಿಂಗ್ ಜ್ಯುವೆಲರಿಯೂ ಸಿಕ್ಕಿತು. ನಂತರ ಇಬ್ಬರು ಅಲ್ಲಿಯೇ ಹೋಟೆಲ್ನಲ್ಲಿ ಊಟ ಮಾಡಿದರು. ಅದೇ ಬಂಡಲ್ನಲ್ಲಿ ಅವರಿಗೆ ಹಳದಿ ಬಣ್ಣದ ಚುಕ್ಕೆಗಳುಳ್ಳ ಸ್ಲೀವ್ಲೆಸ್ ಬ್ಲೌಸ್ ಕಾಣಿಸಿತು. ಮೊದಲ ಬಾರಿಗೆ ವಿಮಲಾ ಅದನ್ನು ಧರಿಸಿದಾಗ ರಾಯರು ಆಶ್ಚರ್ಯದಿಂದ ಹೆಂಡತಿಯನ್ನು ನೋಡತೊಡಗಿದರು. ಒಂದು ಕಡೆ ವಿಮಲಾರ ಬಿಳಿಯ ಗುಂಡನೆಯ ತೋಳುಗಳನ್ನು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದರು. ಇನ್ನೊಂದು ಕಡೆ ಅವರಲ್ಲಿ ಅಸೂಯೆಯ ಭಾವನೆಯೂ ಉಂಟಾಯಿತು. ಅವರು ವಿಮಲಾರ ಬಗ್ಗೆ ಬಹಳ ಪೊಸೆಸಿವ್ ಆಗಿ ಬಿಟ್ಟಿದ್ದರು. ಅವರು ವಿಮಲಾರಿಗೆ, ಈ ಬ್ಲೌಸ್ ಧರಿಸಿ ಹೊರಗೆ ಹೋಗಬೇಡ, ಜನರ ಕಣ್ಣು ಬೀಳುತ್ತೆ ಎಂದರು. ಏನೇನೋ ಮಾತಾಡಬೇಡಿ, ನನ್ನ ಫ್ರೆಂಡ್ಸ್ ಎಲ್ಲ ಹಾಕೋತಾರೆ, ಅವರಾರಿಗೂ ದೃಷ್ಟಿ ಆಗಿಲ್ಲ. ಸ್ವಲ್ಪ ವಿಶಾಲ ಮನೋಭಾವ ಬೆಳೆಸಿಕೊಳ್ಳಿ, ಸಂಕುಚಿತ ಭಾವನೆ ಬೇಡ. ನಾನು ಹೇಳೋದು ಹೇಳಿದ್ದೀನಿ, ಆಮೇಲೆ ನಿನ್ನಿಷ್ಟ ಎಂದು ರಾಯರು ಸುಮ್ಮನಾದರು. ವಿಮಲಾ ಹೇಗೆ ಹೇಳಿದರೋ ಮತ್ತೆಂದು ತೋಳಿಲ್ಲದ ಬ್ಲೌಸ್ ತೊಡಲಿಲ್ಲ. ಅದೇ ಬಂಡಲ್ನಲ್ಲಿ ಸ್ಲೀವ್ಲೆಸ್ ಬ್ಲೌಸ್ಗಳು 20 ಇದ್ದವು. ಬಹುಶಃ ವಿಮಲಾ ಒಟ್ಟಿಗೆ ಅಷ್ಟು ಬ್ಲೌಸ್ಗಳನ್ನು ಹೊಲಿಸಿರಬೇಕು. ಈಗ ಅವನ್ನು ನೋಡಿದಾಗ ಅವನೆಂದೂ ಧರಿಸಿಲ್ಲ ಎಂದು ತಿಳಿಯುತ್ತಿತ್ತು. ಈಗ ಅವರು ಮುಂದಿನ ಬಂಡಲ್ ಎತ್ತಿಕೊಂಡರು. ಅದರಲ್ಲಿ ವಿಧ ವಿಧವಾದ ಬ್ಲೌಸ್ಗಳಿದ್ದವು. ಕೆಲವು ರೆಡಿಮೇಡ್ ಬ್ಲೌಸ್ಗಳಿದ್ದವು, ಕೆಲವು ಡಿಸೈನರ್ ಬ್ಲೌಸ್ಗಳು, ಕೆಲವು ಉಲ್ಲನ್ನವು ಮತ್ತು ಕೆಲವು ಮಕ್ಮಲ್ನವು ಇದ್ದವು. ಕಪ್ ಮಕ್ಮಲ್ ಬ್ಲೌಸನ್ನು ರಾಯರು ಸವರಿದಾಗ ಬಹಳ ಭಾವುಕರಾದರು. ವಿಮಲಾ ಆ ಕಪ್ಪು ಬ್ಲೌಸ್ ಧರಿಸಿದಾಗ ರಾಯರ ದೃಷ್ಟಿ ಅವರ ಬಿಳಿಯ ಬೆನ್ನು ಮತ್ತು ತೋಳುಗಳ ಮೇಲೆ ಹೋಗುತ್ತಿತ್ತು. 40 ವರ್ಷ ದಾಟಿದ್ದ ವಿಮಲಾ ಗಂಡನ ದೃಷ್ಟಿಯಿಂದ ವಿಚಲಿತರಾಗಿ, ಏನು ಹಾಗೆ ನೋಡಿದ್ದೀರಿ? ಇದಕ್ಕೆ ಮುಂಚೆ ಎಂದೂ ನೋಡೇ ಇಲ್ವಾ ಎಂದರು. ಎಷ್ಟೋ ಸಾರಿ ನೋಡಿದ್ದೀನಿ, ಆದರೆ ಎಷ್ಟೋ ಮಕಮಲ್ ಬ್ಲೌಸ್ನಲ್ಲಿ ನಿನ್ನ ಈ ಬಿಳಿ ಬಣ್ಣ ಎದ್ದು ಕಾಣುತ್ತಿದೆ. ಹೀಗೆ ನೋಡ್ತಾನೆ ಇರೋಣ ಅನಿಸ್ತಿದೆ. ಬೇಡ ಅಂದೋರಾರು, ಅವರು ವಯ್ಯಾರದಿಂದ ಹೇಳಿದರು. ಕೆಲವು ಸೀರೆಗಳು ಬ್ಲೌಸ್ ಸಹಿತವಾಗಿ ಹ್ಯಾಂಗರ್ಗಳಲ್ಲಿ ತೂಗುತ್ತಿದ್ದವು. ಒಂದು ಪೇಂಟಿಂಗ್ ಸೀರೆಯನ್ನು ಶ್ಯಾಮರಾಯರು ಹ್ಯಾಂಗರ್ ಜೊತೆಗೆ ಎತ್ತಿಕೊಂಡರು. ತೆಳು ಹಳದಿಯ ಸೀರೆಯ ಮೇಲೆ ಗಾಢ ಹಳದಿ ಬಣ್ಣದ ಗುಲಾಬಿ ಹೂಗಳಿದ್ದವು. ಈ ಸೀರೆಯನ್ನು ಉಟ್ಟಾಗ 50 ವರ್ಷದಲ್ಲೂ ವಿಮಲಾ ಚಿಕ್ಕ ವಯಸ್ಸಿನವರಂತೆ ಕಾಣುತ್ತಿದ್ದರು. ಆ ವಯಸ್ಸಿನಲ್ಲೂ ಒಳ್ಳೆಯ ರೂಪ ಲಾವಣ್ಯಗಳಿಂದ ಕೂಡಿದ್ದರು. ಅವರು ತಮ್ಮ ಶರೀರವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಕೊಂಚ ಮೇಕಪ್ ಮಾಡಿಕೊಂಡರಂತೂ ತಮ್ಮ ನಿಜವಾದ ವಯಸ್ಸಿಗಿಂತ 10 ವರ್ಷ ಚಿಕ್ಕವರಾಗಿ ಕಾಣುತ್ತಿದ್ದರು. ಇತ್ತ ಶ್ಯಾಮರಾಯರು ಎಂದೂ ತಮ್ಮ ಶರೀರದ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ. ಅವರಿಗೆ ಬೊಜ್ಜು ಬೆಳೆದಿತ್ತು. 40ನೇ ವಯಸ್ಸಿನಲ್ಲೇ ಕೂದಲು ಬೆಳ್ಳಗಾಗತೊಡಗಿತ್ತು. ಅವರು ಕೂದಲಿಗೆ ಡೈ ಹಾಕಲಿಲ್ಲ. ಬಿಳಿ ಕೂದಲು ಹಾಗೂ ಬೊಜ್ಜಿನಿಂದಾಗಿ ಅವರು ತಮ್ಮ ವಯಸ್ಸಿಗಿಂತ 10 ವರ್ಷ ದೊಡ್ಡವರಾಗಿ ಕಾಣುತ್ತಿದ್ದರು. ಒಂದು ದಿನ ಅವರ ಒಬ್ಬ ಗೆಳೆಯ ಮನೆಗೆ ಬಂದಾಗಂತೂ ಅನಾಹುತವಾಯಿತು. ಅವರು ಬಂದಾಗ ವಿಮಲಾ ಡ್ರಾಯಿಂಗ್ ರೂಮ್ಗೆ ಬಂದು ನಮಸ್ಕಾರ ಹೇಳಿ ಕಾಫಿ ತರಲು ಒಳ ಹೋದರು. ಅಂದು ವಿಮಲಾ ಇದೇ ಹಳದಿ ಸೀರೆ ಉಟ್ಟಿದ್ದರು. ಅವರು ಕಾಫಿ ಟ್ರೇ ಇಟ್ಟು ಒಳ ಹೋದರು. ಅರ್ಧ ಗಂಟೆಯ ನಂತರ ಗೆಳೆಯ ಹೊರಡುವಾಗ, ಎಲ್ಲಪ್ಪ ನಿಮ್ಮ ವೈಫ್ ಕಾಣಲೇ ಇಲ್ಲ ಎಂದರು. ಈಗ ತಾನೇ ನಮಸ್ಕಾರ ಹೇಳಿ ಕಾಫಿ ಇಟ್ಟು ಹೋದ್ರಲ್ಲ, ಅವರು ನಿಮ್ಮ ವೈಫಾ? ನಾನು ನಿಮ್ಮ ಮಗಳು ಅಂದ್ಕೊಂಡಿದ್ದೆ. ಸರಿ, ನೀವು ಹೋಗಿ ಬನ್ನಿ. ನನಗೆ ಅನಿಸಿದ್ದು ನಾನು ಹೇಳಿದೆ, ತಪ್ಪು ತಿಳ್ಕೋಬೇಡಿ. ಚಿಕ್ಕ ವಯಸ್ಸಿನ ಹುಡುಗಿನ ಮದುವೆ ಆದರೆ ಅಪ್ಪ ಮಗಳ ತರಹನೇ ಕಾಣ್ತೀರಿ. ಸಾಕು ಹೊರಡಿ, ನಿಮ್ಮದು ಜಾಸ್ತಿ ಆಯಿತು. ಇಬ್ಬರ ಮಾತುಗಳನ್ನು ಕೇಳಿ ವಿಮಲಾ ಡ್ರಾಯಿಂಗ್ ರೂಮ್ಗೆ ಬಂದು ನಗುತ್ತಾ, ಏನ್ರಿ ನಮ್ಮ ಯಜಮಾನ್ರಿಗೆ ತಮಾಷೆ ಮಾಡ್ತೀರಾ? ಬಿಳಿ ಕೂದಲು ಕರಿ ಕೂದಲಿನಿಂದ ವಯಸ್ಸು ಹೇಳೋಕ್ಕಾಗಲ್ಲ. ನಿಮ್ಮ ಕಣ್ಣು ಟೆಸ್ಟ್ ಮಾಡಿಸ್ಕೊಳ್ಳಿ ಎಂದರು. ಮೂವರು ಜೋರಾಗಿ ನಗತೊಡಗಿದರು. ಆದರೆ ವಾಸ್ತವ ಎಂದರೆ ವಿಮಲಾ ತಮ್ಮ ವಯಸ್ಸಿಗಿಂತ 10 ವರ್ಷ ಚಿಕ್ಕವರಾಗಿ ಕಾಣುತ್ತಿದ್ದರು. ರಾಯರು ತಮ್ಮ ವಯಸ್ಸಿಗಿಂತ 10 ವರ್ಷ ದೊಡ್ಡವರಾಗಿ ಕಾಣುತ್ತಿದ್ದರು. ಚಿಕ್ಕ ಮಗನ ಮದುವೆಯಲ್ಲಿ ಹೊಲಿಸಿದ ಬ್ಲೌಸ್ ಅಂತೂ ಅವರನ್ನು ವ್ಯಗ್ರರನ್ನಾಗಿಸಿತ್ತು.
ವಿಮಲ ಹೆಚ್ಚಾಗಿ ತಾವೇ ಖರೀದಿ ಮಾಡುತ್ತಿದ್ದರು ಮತ್ತು ತಾವೇ ಬಿಲ್ಲು ಕೊಡುತ್ತಿದ್ದರು. ಆದರೆ ಅಂದು ಟೈಲರ್ ಅಂಗಡಿಯ ಹುಡುಗ ಹೊಲಿದಿದ್ದ ಬ್ಲೌಸ್ ತಂದುಕೊಟ್ಟು 1,800 ರೂಪಾಯಿ ರಸೀದಿ ಕೊಟ್ಟು ಹಣ ಕೊಡಿ ಅಂದ. ಒಂದು ಬ್ಲೌಸ್ ಹೊಲಿಯೋಕೆ ಕೂಲಿ 1,800 ರೂಪಾಯಿ ಎಂದು ತಿಳಿದು ಅವರಿಗೆ ಕೋಪ ಬಂತು. ಅವರು ಹುಡುಗನಿಗೆ 1,800 ರೂಪಾಯಿ ಕೊಟ್ಟು ಕಳುಹಿಸಿ ನಂತರ ವಿಮಲಾರ ಬಳಿ ನಿನ್ನ ಬ್ಲೌಸ್ ಹೊಲಿಯೋಕೆ 1,800 ರೂಪಾಯಿನ ಎಂದು ಕೇಳಿದರು. ಹೌದು, ಅದು ನಿಮಗೆ ಯಾಕೆ? ನನ್ನ ಮಗನ ಮದುವೆ, ನಾನು ಸಿಂಗರಿಸಿಕೋಬೇಕಲ್ವಾ? ಅಷ್ಟು ಕಾಸ್ಟ್ಲಿ ಬ್ಲೌಸ್ ಇದ್ರೇನೆ ನೀನು ಹುಡುಗನ ತಾಯಿ ಅನ್ನಿಸಿಕೊಳ್ಳೋದಾ? ಇದುವರೆಗೆ ನನ್ನ ಖರ್ಚಿನ ಬಗ್ಗೆ ಎಂದೂ ಕೇಳಲಿಲ್ಲ. ಮಗನ ಮದುವೆ ಟೈಮ್ನಲ್ಲಿ ಯಾಕೆ ಕೇಳ್ತಿದ್ದೀರಿ? ನಗುತ್ತಾ ವಿಮಲ ಹೇಳಿದರು. ರಾಯರಿಗೆ ಆ ಬ್ಲೌಸ್ನಲ್ಲಿ ಯಾವುದೇ ವಿಶೇಷತೆ ಕಾಣಲಿಲ್ಲ. ಆದರೆ ವಿಮಲಾರ ಗೆಳತಿಯರ ನಡುವೆ ಆ ಬಾರಿ ಡಿಸೈನರ್ ಬ್ಲೌಸ್ ಚರ್ಚೆಯ ವಿಷಯವಾಗಿತ್ತು. ಆ ಬ್ಲೌಸನ್ನು ನೋಡಿದಾಗ ಅವರಿಗೆ ಹೆಂಡತಿಯ ಸುಂದರ ಮುಖ ನೆನಪಾಯಿತು. ಮಗನ ಮದುವೆಯ ಖುಷಿಯಲ್ಲಿ ಅದು ಉಳಿಯುತ್ತಿತ್ತು. ನಂತರ ಅವರ ದೃಷ್ಟಿ ಇನ್ನೂ ಕೆಲವು ಬ್ಲೌಸ್ಗಳ ಮೇಲೆ ಬಿತ್ತು. ಅವನ್ನು ಎಂದು ಧರಿಸಿಯೇ ಇಲ್ಲ ಎಂದು ಅನಿಸುತ್ತಿತ್ತು. ವಿಮಲಾರಿಗೆ ಬ್ಲೌಸ್ ಹೊಲಿಸಿಕೊಳ್ಳುವ ಶೋಕಿ ಬಹಳ ಇತ್ತು. ಅಷ್ಟೊಂದು ಬ್ಲೌಸ್ಗಳನ್ನು ನೋಡಿ ರಾಯರಿಗೆ ಹುಚ್ಚು ಹಿಡಿದಂತಾಗುತ್ತಿತ್ತು. ಮಹಿಳೆಯರ ಮನೋಧರ್ಮ ಅರ್ಥ ಮಾಡಿಕೊಳ್ಳುವುದು ಅವರಿಗೆ ಸಾಧ್ಯವಾಗಿರಲಿಲ್ಲ. ಆದರೆ ವಿಷಾದವೆಂದರೆ ಯಾವ ವಿಮಲರಿಗೆ ಹೆಚ್ಚು ಬ್ಲೌಸ್ಗಳನ್ನು ಹೊಲಿಸಿಕೊಳ್ಳುವ ಗೀಳಿತ್ತೋ ಅದೇ ವಿಮಲಾರ ಕೊನೆ ದಿನಗಳಲ್ಲಿ ಅವರಿಗೆ ಬ್ಲೌಸ್ ಧರಿಸಲು ಸಾಧ್ಯವಾಗುತ್ತಿರಲಿಲ್ಲ. 2 ವರ್ಷದ ಹಿಂದೆ ಅವರಿಗೆ ಸ್ತನ ಕ್ಯಾನ್ಸರ್ ಬಂದು ಅದಕ್ಕೆ ಚಿಕಿತ್ಸೆ ಶುರುವಾಗುವಷ್ಟರಲ್ಲಿ ತೋಳುಗಳಲ್ಲಿ ಹರಡಿಬಿಟ್ಟಿತ್ತು. ಹೀಗಾಗಿ ತಮ್ಮ ತೋಳುಗಳನ್ನು ಮೇಲೆತ್ತಲು ಅವರಿಗೆ ಆಗುತ್ತಿರಲಿಲ್ಲ. ಕಾಯಿಲೆ ಹಾಗೂ ಕಿಮೋಥೆರಪಿ ಅವರ ಬಿಳಿಯ ಬಣ್ಣವನ್ನು ಕಪ್ಪು ಮಾಡಿತ್ತು. 3 ತಿಂಗಳಲ್ಲಿ ಅವರು ಬದುಕಿಗೆ ವಿದಾಯವನ್ನು ಹೇಳಿದ್ದರು. ಇಂದು ಶ್ಯಾಮರಾಯರು ಅದೇ ಬ್ಲೌಸ್ಗಳ ಸಂಗ್ರಹಾಲಯದಲ್ಲಿ ಕುಳಿತು ನೆನಪು ಮಾಡಿಕೊಳ್ಳುತ್ತಾ ಕೆಲವು ಜೀವಂತ ಕ್ಷಣಗಳಿಗೆ ಮತ್ತೆ ಜೀವ ಕೊಡಲು ಪ್ರಯತ್ನಿಸುತ್ತಿದ್ದರು. ಸ್ವಲ್ಪ ಹೊತ್ತಿನ ನಂತರ ಅವರು ಎದ್ದು ತಮ್ಮ ನೌಕರನನ್ನು ಕರೆದು, ಈ ಬೀರುವಿನಲ್ಲಿರುವ ಎಲ್ಲ ಬಟ್ಟೆಗಳನ್ನು ಪೆಟ್ಟಿಗೆಗಳಲ್ಲಿ ಇಟ್ಟು ಕಾರಿನಲ್ಲಿ ಇಡು ಎಂದರು. ಬೆಳಗ್ಗೆ ರಾಯರು ಕಾರಿನಲ್ಲಿ ಆ ರೈಲ್ವೆ ಲೈನ್ಗೆ ಹೋಗಿ 2 ಪೆಟ್ಟಿಗೆಗಳನ್ನು ಅಲ್ಲಿದ್ದ ಕೂಲಿಯವರಿಗೆ ಹಂಚಿಕೊಟ್ಟು ಬಹಳ ಹಗುರವಾದ ಮನಸ್ಸಿನಿಂದ ಮನೆಗೆ ಹಿಂದಿರುಗಿದರು. ವಿಮಲಾರ ಉಡುಪುಗಳಿಂದ ಕೆಲವರ ನಗ್ನತೆಯಾದರೂ ಮುಚ್ಚುತ್ತದೆ ಎಂದುಕೊಂಡರು. ಧನ್ಯವಾದಗಳು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.